guys, welcome back to the channel and so finally wait is over and ಈ ವ್ಲಾಗಲ್ಲಿ ಮದುವೆ ಫೈನಲ್ ಸ್ಟೇಜ್ ತೋರಿಸ್ತಾ ಇದ್ದೀನಿ. ದಟ್ ಇಸ್ ಮಂಗಲಸೂತ್ರ ಕಟ್ಟೋದು. ಆ್ಯಂಡ್ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಕಡೆ ಮದುವೆ ಲೈಕ್ ತಾಳಿ ಕಟ್ಟೋಕ್ಕೂ ಮುಂಚೆ ಬೆಳಗ್ಗೆ ಈ ಥರ ಒಂದು ಪೂಜೆ ಮಾಡ್ತಾರೆ. ಏನು ಅಂದರೆ ಮದುಮಗ ಮದುಮಗಳು ಆ್ಯಂಡ್ ಅವ್ರ ತಾಯಿ ಸ್ಥಾನದಲ್ಲಿ ಯಾರು ಇರ್ತಾರೋ ಅವರು. ಸೊ ಅಲ್ಲಿ ಕೂತ್ಕೊಂಡು ಅವರು ಒಂದು ಪೂಜೆ ಥರ ಮಾಡ್ತಾರೆ. ಸೊ ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ. ಅದಕ್ಕೆ ನಮ್ಮ ಕಡೆ ಸುರ್ಗಿ ಸುತ್ತದಂತಾರೆ. ಹೋಗ್ತಾ ಹೋಗ್ತಾ ನೋಡ್ತೀರಾ ನೀವು ಯಾಕೆ ನಾನು ಆ ಥರ ಹೇಳಿದೆ ಅಂತ. ಸೊ ನಾನು ಆವಾಗಲೇ ಹೇಳಿದೆ ಸುರ್ಗಿ ಸುತ್ತೋದು ಅಂತ ಅಂದೆ. ಬಿಕಾಸ್ ಇಲ್ಲಿ ಒಂದೊಂದು ರೌಂಡ್ಸ್ ಹೋಗ್ತಾರೆ ಗೈಸ್. ಆ 4 ಜನ ಹಿಂದೆಯಿಂದ ಒಂದು ರೌಂಡ್ ಹೋಗ್ತಾರೆ. ಸೊ ಅದಕ್ಕೆ ಸುತ್ತೋದು ಅಂತಾರಲ್ಲ. ಆ್ಯಂಡ್ ಅಲ್ಲಿ ಪೂಜೆ ಮಾಡ್ತಾರೆ ಒಳಗಡೆ ಹೋಗಿ. ಅದಕ್ಕೂ ಮುಂಚೆ ಈ ಥರ ಅಕ್ಷತೆ ಕಾಳು ಹಾಕಬೇಕು ಮದುಮಗ ಮದುಮಗಳು. ಆ್ಯಂಡ್ ಮುಂದೆಯಿಂದ ಒಬ್ಬರು ನೀರು ಹಾಕ್ಕೊಂಡು ಹೋಗ್ತಿರ್ತಾರೆ. ಸೊ ನೋಡ್ತಾ ಇರ್ತೀರಾ. ಸೊ ಇವಾಗ ಸುತ್ತಿದೆಲ್ಲ ಆಯಿತು. ಆ್ಯಂಡ್ ಒಳಗಡೆ ಮನೆ ಮೇಲೆ ಹೋಗಿ ಕುತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಕೈ ಕಾಲು ತೊಳ್ಕೊಂಡು ಇದು ಅರ್ಶಿನ ಶಾಸ್ತ್ರ ಆಡಿರೋ ಬಟ್ಟೆ ಮೇಲೆ ನಮ್ಮ ಸೈಡ್ ತಾಳಿ ಕಟ್ಟೋದು. ಸೊ ನೋಡ್ತಾ ಇದ್ದೀರಾ, ಇದು ಅವ್ರದ್ದು ಅರ್ಶಿನ ಶಾಸ್ತ್ರದ ಬಟ್ಟೆನೇ. ಆ್ಯಂಡ್ ಇವಾಗ ಮನೆ ಒಳಗಡೆ ದೇವ್ರ ಮನೆಗೆ ಹೋಗಿ ಅವರು ನೆಕ್ಸ್ಟ್ ಪೂಜೆನ ಕಂಟಿನ್ಯೂ ಮಾಡ್ತಾರೆ. ಸೊ ನಮ್ಮ ಸೈಡೆಲ್ಲ ಯಾವ ಥರ ಅಂತ ಅಂದರೆ ದೇವ್ರ ಮನೆ ಎದುರುಗಡೆನೇ, ಅಂದರೆ ಅದೇ ಸರೌಂಡಿಂಗ್ಸಲ್ಲೇ ತಾಳಿ ಕಟ್ಟೋದಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಮ್ಮ ದೇವ್ರ ಮನೆ. ಆ್ಯಂಡ್ ದೇವ್ರ ಮನೆ ಎದುರುಗಡೆ ಈ ಥರ ಮದುಮಗಳಿಗೆ ಸೀಟ್ ಮಾಡಿಕೊಂಡು ಎಲ್ಲ ಪೂಜೆ ಥರ ಅಲಂಕಾರ ಮಾಡಿಕೊಂಡು ಒಂದು ಚಿಕ್ಕದಾಗಿ ಇನ್ನೊಂದು ಪೂಜೆ ನಡೀತಾ ಇದೆ. ಸೊ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಇವಾಗ ಅಪ್ಪ ಅಮ್ಮಗ ಕೂಡ ಕೈಗೆ ಇದನ್ನ ಕಟ್ತಾ ಇದ್ದಾರೆ. ಸೊ ಇವರು ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವರು ಈ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಸೊ ಅದಕ್ಕೋಸ್ಕರ ಇವ್ರಿಗೆ ಈ ಥರ ಕಟ್ತಾ ಇದ್ದಾರೆ. ಆ್ಯಂಡ್ ಇವಾಗ ಎಂಟ್ರಿ ಆಗೋಕ್ಕೂ ಮುಂಚೆ ಅವ್ರವ್ರ ಪೊಸಿಷನ್ಗೆ ನಮಸ್ಕಾರ ಮಾಡಿಕೊಂಡು ಫರ್ದರ್ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್ ನೋಡ್ತಾ ಇದ್ದೀರಾ, ಇದು ನಮ್ಮ ಸೈಡ್ ಬಾಸಿಂಗ ಅಂತ ಕರೀತಾರೆ. ಆ್ಯಂಡ್ ಇದು ಬಂದು ಸೋದರ ಮಾವ ಅವರು ಕಟ್ಟಬೇಕು. ನೋಡ್ತಾ ಇದ್ದೀರಾ, ಮದುಮಗಳಿಗೆ ಮತ್ತು ಮದುಮಗನಿಗೆ ಅವ್ರು ಕಟ್ತಾರೆ. नमः शिवाय शिवाय नमः शिवाय शंभुवे नमः शिवाय कल्याणी नमः स्वाहाय नमः नमस्कारं करोम्यहं दिल निकाले ನೀರು ಅಂತ ಹೇಳ್ತಾರೆ. ನಮೋ ಕಾಲಾಯ ನಮೋ ಗಣಾಯ ನಮೋ ಕಾಲಾಯ ನಮೋ ರುದ್ರಾಯ ಸರ್ವಭೂತಮನಾಯ ನಮೋ ನಾರಾಯಣ ನಮಃ ಗೋರಿ 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 ಸಮೇತ ಸರ್ವತ್ರ ಮಂತ್ರ ಕಣ್ಣೇ ಮಮಕೋ ಭಯ ಸಾಕ್ಷಿಣಾಂ ಸರ್ವದೇವತಾಂ ಸ್ಥಾಪಯಾಮಿ ಪೂಜಯಾಮಿ. ಮಾತಾಡೋಣ ಹೆಂಗತ್ರ पंचदेव्यां शचीदेवी नमः
स्थापयामि पूजयामि अरहवों त्रिगुणं दीर्घाकारं त्रिनेत्रयायं जन्म पापसंवरमेकगुरुस्वामं श्रीकामाय ready ada kita ada ಸೊ ಇಲ್ಲೇನಾಗ್ತಿದೆ ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣನ ಅಪ್ಪ ಅಮ್ಮ ಆಗಿ ಅವರು ಸೊಸೆನ ದಾರೆ ಹೇಳ್ಕೊತಾ ಇದ್ದಾರೆ ಅನ್ನೋ ಥರ. ಸೊ ಇವಾಗ ಹೆಣ್ಮಕ್ಳನ್ನ ದಾರೆ ಹೆಂಗೆ ಹೇಳ್ಕೊಡ್ತಾರೋ ಆ ಟೈಮಲ್ಲಿ ನಮ್ಮ ಕಡೆ ಇವಾಗ ನಾವು ಗಂಡಿನ ಕಡೆ ಆಗಿರೋದ್ರಿಂದ ಏನು ಸೊಸೆನ ನಾವು ತೊಗೊಳ್ತಾ ಇದ್ದೀವಿ, ದಾರೆ ಹೇಳ್ಕೊಳ್ತಾ ಇದ್ದೀವಿ ಅನ್ನೋ ಥರ ಈ ಪೂಜೆ ಮಾಡಿಸಿದ್ದು.
ಅವ್ರು ಜೋರ್ಲಿ ಹಾಕ್ಬಿಡುವಂದ್ರೆ ಗಾಳಿಗೆ ಆ ಕಡೆ ಹೋದಾಗ ಈಗೆಲ್ಲ ಮೈಸೈ ಸೊ ನೋಡಿದ್ರೆ ನಮ್ಮ ಸೈಡ್ ಯಾವ ಥರ ಅಂತ ಅಂದರೆ ಮಂಗಳಸೂತ್ರ ಫಸ್ಟ್ ನಾವು ದೇವ್ರ ಮನೆ ಹತ್ರನೇ ಕಟ್ಸೋದು. ಆ್ಯಂಡ್ ಇದು ಬಂದು ಒಳಗಡೆ ಅಕ್ಷತೆ ಕಾಳ ಅಂತ ಹೇಳ್ತೀವಿ. ಆ್ಯಂಡ್ ಇದು ಮುಗಿಸ್ಕೊಂಡು ಆದಮೇಲೆ ನಾವು ಆಚೆ ಸ್ಟೇಜ್ ಮೇಲೆ ಹೋಗಿ ಅಲ್ಲಿ ನಾರ್ಮಲ್ ಫ್ಲವರ್ ಎಕ್ಸ್ಚೇಂಜ್ ಆಗುತ್ತೆ ಅಷ್ಟೇ. ಸೊ ಶಿ ಈಸ್ ಮೈ ವರ್ಕಿಂಗ್ ಕಸಿನ್ ಬಿಕಾಸ್ ಇವರು ಅಂಗನವಾಡಿಯಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ, ಬ್ಯುಸಿ ಇರ್ತಾರೆ. ಸೊ ಅದಕ್ಕೆ ಅವರು ಮುಂಚೆ ಬರೋಕ್ಕಾಗಿಲ್ಲ. ಆ್ಯಂಡ್ ಮದುವೆ ಟೈಮಿಗೆ ಬಂದಿದ್ದರು. ಆ್ಯಂಡ್ ಹಾಗೆ ಮಾತಾಡಿಸ್ಕೊಂಡು ಎಲ್ಲರನ್ನೂ ವೆಲ್ಕಮ್ ಮಾಡ್ಕೋತಾ ಇದ್ವಿ. ಆ್ಯಂಡ್ ಕೊನೆಗೂ ಮದುಮಗಳು ರೆಡಿಯಾಗಿ ಸ್ಟೇಜ್ ಮೇಲೆ ಬರ್ತಾಯಿದ್ದಾರೆ. ಸೊ ಇನ್ನು ಅಲ್ಲಿ ಅಕ್ಷತೆ ಕಾಳು ಬಂದು ಅರ್ಶಿನ ಶಾಸ್ತ್ರ ಇರೋ ಬಟ್ಟೆಯಲ್ಲೇ ಮಾಡಿಸ್ಕೋತಾರೆ. ಆ್ಯಂಡ್ ಇವಾಗ ಸ್ಟೇಜ್ಗೆ ಹೋಗಬೇಕಾದ್ರೆ ಇದಕ್ಕೆ ಒಂದು ಸ್ಯಾರಿ ಇರುತ್ತೆ. ಸೊ ಆ ಸ್ಯಾರಿ ಹಾಕ್ಕೊಂಡು ಸ್ಟೇಜ್ ಹೋಗಬೇಕು. ಅದಕ್ಕೂ ಮುಂಚೆ ಇವಾಗ ಮತ್ತೆ ದೇವ್ರ ಮನೆಗೆ ಹೋಗಿ ಆರತಿ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಬರ್ಬೇಕು. ಅದಕ್ಕೆ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಸೊ ಫೈನಲಿ ನಾವು ಕೂಡ ಬೇಗ ರೆಡಿ ಆಗ್ತಾ ಇದ್ವಿ ಬಿಕಾಸ್ ಮಾರ್ನಿಂಗ್ ಬೇರೆ ಡ್ರೆಸ್ಸಲ್ಲಿದ್ವಿ, ಗಮನಿಸಿದ್ರೆ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಸೊ ನಾವು ಸ್ಟೇಜ್ ಹತ್ರ ಹೋಗೋಣ ಅಂದ್ಕೊಂಡು ರೆಡಿ ಆಗ್ತಾ ಇದ್ವಿ. ನೋಡ್ತಾ ಇದ್ದೀರಾ ನನ್ನ ತಂಗಿ ನನಗೆ ಲೈಕ್ ವಾಟ್ ಇಸ್ ದಟ್ ಜ್ಯುವೆಲ್ ಹಾಕ್ತಾ ಇದ್ದಾಳೆ. ಆ್ಯಂಡ್ ಅಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ. ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಗಾಯ್ಸ್ ನಮ್ಮಣ್ಣ ಬರ್ತಾ ಇದ್ದಾನೆ. ಆ್ಯಂಡ್ ಆ ಕಡೆಯಿಂದ ಅಕ್ಕ ಬಂದಿದ್ರಲ್ಲ, ಅಂದರೆ ನನ್ನ ಅತ್ತಿಗೆ ಬಂದು ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಸೊ ಜೋಡಿಯಾಗಿ ಇವಾಗ ಸ್ಟೇಜ್ ಹತ್ತಿದ್ದಾರೆ. ಆ್ಯಂಡ್ ಲೆಟ್ಸ್ ವೆಲ್ಕಮ್ ದೆಮ್ ಗಾಯ್ಸ್. ಸೊ ಗಾಯ್ಸ್ ಫೈನಲಿ ದೇ ಆರ್ ಆನ್ ದ ಸ್ಟೇಜ್ ಆ್ಯಂಡ್ ಹ್ಯೂಜ್ ಕ್ರೌಡ್ ಮುಂದೆ ಇಬ್ಬರು ಜೋಡಿಯಾಗಿ ಎಂಟ್ರಿ ಕೊಟ್ಟರು. ಆ್ಯಂಡ್ ದ ಕ್ರೌಡ್ ವಾಸ್ ಸೋ ಗುಡ್. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ಬರು. ಆ್ಯಂಡ್ ಐ ಹೋಪ್ ನೀವು ಎಲ್ಲ ವ್ಲಾಗ್ಸ್ನೂ ನೋಡಿದ್ದೀರಾ. ಆ್ಯಂಡ್ ಹೇಗಿತ್ತು, ಯಾವ ಥರ ನಮ್ಮ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಿಮಗೆ ಮದುವೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗಿರುತ್ತೆ. ಆ್ಯಂಡ್ ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಮದುವೆ ಅಂತ ನಿಮಗೆ ಮುಂಚೆನೇ ಹೇಳಿದ್ದೆ ನಾನು. ಲೈಕ್ ನಾರ್ಮಲ್ ಬ್ಯಾಂಗ್ಳೂರ್ ಸ್ಟೈಲ್ ಅಂತೂ ಅಲ್ವೇ ಇಲ್ಲ. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ನಮ್ಮ ಸೈಡ್ ಮದುವೆಸ್. ಆ್ಯಂಡ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ ಪ್ಲೀಸ್ ಸಪೋರ್ಟ್ ಮೀ. ನಿಮ್ಮ ಸಪೋರ್ಟ್ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ಸ್ ಮೈ ಪ್ಯಾಷನ್ ಟು ವರ್ಕ್ ಆನ್ ದಿಸ್ ಗೈಸ್. ಸೊ ಬೇಸಿಕಲಿ ನಾನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಇಫ್ ಯು ಆರ್ ವಾಚಿಂಗ್ ದಿಸ್ ಪ್ಲೀಸ್ ಸಪೋರ್ಟ್ ಮೀ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಟಿಲ್ ನೌ.
ಸೊ ನೋಡ್ತಾ ಇದ್ದೀರಾ ಇಬ್ಬರು ಸ್ಟೇಜ್ ಮೇಲೆ ಬಂದಾಯಿತು. ಇವಾಗ ಹಾರ ಎಕ್ಸ್ಚೇಂಜ್ ಮಾಡ್ಕೋಬೇಕು. त्र्यम्बकं यजामहे सुगन्धिं पुष्टिवर्धनम् उर्वारुकमिय वन्दना मृत्युर्मुक्षामृतार्थं देवता हरः ॐ गणनां त्वा गणपतिं नमामहे कविं कवीनां त्वा ज्येष्ठराजं ब्रह्मणो ब्रह्मणस्पतिं शृण्वोति विश्वं दशादनमस्मिन् मण्डले ॐ वः महागणपतिमावाहयामि हरः ॐ कल्याणैक्यविधानभूतमिति यत्कालाग्निरुद्रादिभिः प्रख्यातोपनिषद्दिवसितं पापवज्रं भस्मेति स्मात्रिभिर्नोतं देवताभ्यो पूर्याक्षदा मङ्गलं शिवमूर्ते सावधानं शिवलग्ने सावधानं लोके श्रीशिशुरक्षमादरसुताते सावधानं शिवमूर्ते सावधानं शिवलग्ने जयमङ्गलं जय नमः पार्वतीपते शिवहर महादेवम् ಸೊ ಗೈಸ್ ಮಧ್ಯಾಹ್ನ ಟೈಮ್ ಆಗಿತ್ತು ಆ್ಯಂಡ್ ವಿ ಕೇಮ್ ಫಾರ್ ಲಂಚ್. ಸೊ ನೋಡ್ತಾ ಇದ್ದೀರಾ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದಾರೆ. ತುಂಬ ಬಿಸಿಲಿರೋದ್ರಿಂದ ಈ ಥರ ನೆರಳು ಮಾಡಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಕೂಲಾಗಿ ತುಂಬ ಬ್ರೀಸ್ಫುಲ್ ಆಗಿತ್ತು. ಸೊ ಮಧ್ಯಾಹ್ನ ಕಸಿನ್ಸ್ ಜೊತೆ ಬಂದಿದ್ದೆ ನಾನು, ಅಮ್ಮನ ಸೈಡ್ ಕಸಿನ್ಸ್ ಜೊತೆ. ಆ್ಯಂಡ್ ಅಮ್ಮನ ಸೈಡ್ ಕಸಿನ್ಸ್ ಎಲ್ಲ ಆಲ್ಮೋಸ್ಟ್ ನನಗೆ 5-10 ಇಯರ್ಸ್ ದೊಡ್ಡವರೇ ಇರೋದು. ಅದಕ್ಕೋಸ್ಕರ ಅವ್ರ ಮಕ್ಕಳೆಲ್ಲ ನನಗೆ ಚಿಕ್ಕ ಕ್ಯೂಟಾಗಿ ಕರೀತಿರ್ತಾರೆ. ಆ್ಯಂಡ್ ಅವ್ರ ಜೊತೆ ಹೋಗಿದ್ವಿ. ಆ್ಯಂಡ್ ನಾನು ಆವಾಗಲೇ ಒಂದು ಪಾಪು ಫೋಟೋ ತೋರಿಸಿದ್ನಲ್ಲ, ಆ ಪಾಪು ಜೊತೆ ವಿಡಿಯೋ ಕೀರ್ತಿ ಇದ್ಲಲ್ಲ, ಸೊ ಆ ಪಾಪು ಬಂದು ನನ್ನ ಕಸಿನ್ ಅಕ್ಕದೇನೆ. ಎಸ್ ನೋಡಿ ನಮ್ಮ ಕ್ಯೂಟಿ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅಜ್ಜಿ ಜೊತೆ ಅವರು ಮದುಮಗಳು ಫೋಟೋಸ್ ತೊಗೊಂಡ್ರು. ಆ್ಯಂಡ್ ಇವರೆಲ್ಲ ನಮ್ಮ ಲೇಡಿ ಗ್ಯಾಂಗ್, ದಟ್ ಇಸ್ ಸೀನಿಯರ್ ಸಿಟಿಸನ್ಸ್ ಆಫ್ ಅವರ್ ಫ್ಯಾಮಿಲಿ. ಸೊ ಈ ಸೀನ್ ನೋಡಿ ಮಮ್ಮ ಇದು ನಿನಗೆ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಮಾಹಿತಿ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಅಂದ್ರೆ ಹೆಣ್ಣು ನೋಡಕ್ಕೆ ಹೋಗಿರ್ತಾರಲ್ಲ. ಅರೇಂಜ್ ಮ್ಯಾರೇಜ್ ಅಂದ್ರೆ ಎಲ್ಲರೂ ಮನೆಯವ್ರು ಕರ್ಕೊಂಡು ಹೆಣ್ಣು ನೋಡಕ್ಕೆ ಹೋಗಿರ್ತಾರೆ. ಈಗ ನಮ್ಮ ಅಕ್ಕನ ಕೇಳ್ತೀನಿ, ಅಕ್ಕ ಎಷ್ಟು ನೆನಪಿನ ಶಕ್ತಿ ಎಷ್ಟಿದ್ ನೋಡು ನಮ್ಮ ಅಕ್ಕಂಗ. ಅಕ್ಕ ಮಾಮ ಹೆಣ್ಣು ನೋಡಕತ್ತ ಬಂದಿದ್ದಿಲ್ಲ, ಹಾಂ ಮನೆಗೆ ಬಂದಾಗ ಮಾಮ ಯಾವ ಅರೇಂಜ್ ಬಂದಿದ್ದ? ವೈಟ್ ಕಲರ್ ಅಂತ ಅಂತ ಅಕ್ಕ ಕರೆನ ಮಾಮ? ಹಾಂ ಕರೆನ. ಮಾಮನ ಕೇಳೋಣಲ್ಲ, ಅಕ್ಕ ಯಾವ ಸೀರೆ ಉಟ್ಕೊಂಡು ಅಕ್ಕ ಯಾವ ಸೀರೆ ಉಟ್ಕೊಂಡ್ರಿ ನೋಡು? ಚಾಕ್ಲೇಟ್ ಕಲರ್ ಕರೆನ? ಇಲ್ಲ ಚಾನ್ಸ ಇಲ್ಲ ಅಲ್ಲ. ಎಷ್ಟು ದಿನ ಆಯ್ತು ನೋಡೋಕ್ ಹೋಗೋದು ಬರೋದು ಮಾಡಿ? ಎಷ್ಟು ದಿನ ಆಯ್ತು ಅದನ್ನ ಎಷ್ಟು ಇದೆಲ್ಲ ಮದುವೆ ಆಗ್ತಾರ ಭಾಳ ಟೈಮ್ ತೊಗೊಂಡಿರ್ತೈತ್ಲ, ಒಂದೊಂದು ಅವಸರದಾಗ ಆಗಿರ್ತಾವ. ಆದ್ರೆ ಇದು ಎಷ್ಟು ದಿನ ಆಯ್ತು ಊಟ? ಎಷ್ಟು ದಿನ ಆಗೈತಿ? ಒಂದ್ 6 ತಿಂಗಳ ಅಷ್ಟೇ ಮರಿಬಹುದು, ಅದಕ್ಕೇನಿಲ್ಲ, ನಡೀತೈತ್ರಿ. ನೆಕ್ಸ್ಟ್ ಕ್ವಶನ್. ಹಂಗ್ರಿ ಇಷ್ಟು ಊಟ ಮಾಡಿದ್ರಿ ಹೆಂಗ್ರಿ? ನೆಕ್ಸ್ಟ್ ಕ್ವಶನ್ ಅಂದ್ರ ಈಗ ಹೆಂಗ್ ನೋಡಕ್ ಬಂದ್ರು ಹೋದ್ರು ಎಲ್ಲ ಆಯ್ತು. ಇದ್ರ ನಡ್ಬಾರ್ಕ್ ಯಾವಾಗ್ರಿ ಇಬ್ರು ಮೀಟ್ ಆಗ್ಯಾರ? ಇಲ್ಲ ಫೋನ್ಯಾಗಂದ್ರು ಮಾತಾಡಿರ್ಬೋದು. ಇಲ್ಲ ಫೋನ್ಯಾಗ ಮಾತಾಡಿದ್ರ? ಮೊಬೈಲ್ದೊಳಗದು ಯಾವಾಗರೆ ಹಾಕಾಗೋದು ಪ್ರಪೋಸದು ಮಾಡಿದ್ವಿ ಮಮ್ಮ. ಮೊಬೈಲ್ದಾಗ ಮಾತಾಡ್ಯಾರಂದ್ರ ಇಷ್ಟಪಟ್ಟು ಮದುವೆ ಆಗಾಯ್ತು ಇಲ್ಲ ಹೊತ್ತು ಸ್ವಲ್ಪ ಏನ್ರ ಮಾತಾಡ್ಕೊಂಡಿರ್ತೀರಿ ಇಬ್ರು. ಇಬ್ಬರಿಗೂ ಹೊಂದಾಣಿಕೆ ಆಗೋಣ, ಇಬ್ರು ಕೂಡಿಸಿ ಒಬ್ಬಗೆ ಕೊಟ್ಟು ಇಲ್ಲಿ ಬಂದು ನಿಂತು ಮದುವೆ ಮಾಡ್ಕೊಂಡ್ರಿ. ಇವತ್ತ ಈಗ ಹೊಂದಾಣಿಕೆ ಆಗ್ಬೇಕಾಗಿತ್ತಂದ್ರೆ ಪ್ರಪೋಸ್ ಮಾಡಿರ್ತಾರಲ್ಲ, ನಾ ಇಷ್ಟ ಅಂತ ಕೇಳಿರ್ತೀರಿ ಇಲ್ಲ ಮಮ್ಮ? ಅಕ್ಕ ನಿನಗೆ ಮಾಮ ಇಷ್ಟ ಅದಾನು? ಹಾಂ ರೀ
ನಾನು ಮತ್ತು ಮೂನೆ ಮತ್ತು ಮದುವೆ ಆಗಿ ಹೋಗೈತಿ ಇನ್ನು ಇಷ್ಟಪಡಬೇಕು. ಮದ್ವೆ ಮಾಡ್ಕೊಂಡು ನಿಂತಾರ ಇಷ್ಟ ನಾನು ಕೇಳಿ ಅದಕ್ಕೆ ಹೇಳಕತ್ತೀನಿ. ಯಾರು ಫಸ್ಟ್ ಮಾಡಿದ್ರ ಅದನ್ನ ಕೇಳಿ. ಹಾ ಅಕ್ಕ, ನೀ ಪ್ರಪೋಸ್ ಮಾಡಿದ್ರೆ ನಮ್ಮ ಮಾಮ ಪ್ರಪೋಸ್ ಮಾಡ್ಯಾನಪ್ಪ. ಇಲ್ಲ ಏನಿತ್ತು ಹುಡುಗ ಹುಡುಗ ಇಲ್ಲ ಇಲ್ಲ ಈಗ ಯಾರು ಬರಂಗಿಲ್ಲ ಅವರು. ಲೇಡೀಸ್ ಫಸ್ಟ್ ಅಂತಾರೆ, ಈಗ ಮಾಮನ ಫಸ್ಟ್ ಇರಲಿ. ಇನ್ ಮುಂದೆಲ್ಲ ನಮ್ಮ ಅಕ್ಕ ಫಸ್ಟ್ ಇರ್ತಾಳ. ನಿಮ್ ಹಿಂದೆ ಇದ್ರಂಗಿಲ್ರಿ ಅವ್ರು, ನಿಮ್ ಮುಂದೆ ನಿಂದಿರ್ತಾರ ಅವ್ರ. ಮಾಮ ಪ್ರಪೋಸ್ ಮಾಡೋದು ಹೆಂಗತ್ತ ಗೊತ್ತೈತ್ಲ? ಗೊತ್ತೈತಿ? ಪ್ರಪೋಸ್ ಮಾಡೋದು ಹೆಂಗತ್ತ ಗೊತ್ತೈತಿ ಮಾಮ? ಗೊತ್ತಿಲ್ಲ. ಪಿಕ್ಚರ್ ನೋಡಂಗಿಲ್ಲ, ಸಿನಿಮಾ ಅದು ಎಲ್ಲ ಗೊತ್ತಿರ್ತದ ನೋಡ್ರಿ. ನಿಮ್ ಸ್ಟೈಲ್ ಒಳಗೆ ನೀವು ಮಾಡ್ರಿ ನೋಡು. ಸಿಂಪಲ್ ಆಗಿ ಮಾಡಿಬಿಡ್ರಿ. ಸಿಂಪಲ್ ಆಗಿಲ್ಲ. ಹಿಂಗ ಹುಡುಗಿ ಹಿಂಗ್ ನಿಂತಿರ್ತಾಳ, ಹುಡುಗ ಹಿಂಗ್ ಬರ್ತಾನ, ಹಿಂಗ್ ಮಂಡಿ ಬರ್ತಾನ, ಪ್ರಪೋಸ್ ಮಾಡ್ತಾನ. ಇಷ್ಟ ಎಲ್ಲ ಅಕ್ಕ, ನೀ ಕಡೆ ಬಾ. ಬರ್ರಿ, ಲಘು ಲಘು ಬರ್ರಿ. ಅಣ್ಣ ಅದೇನೋ ಅಂತಾರ ನೋಡೋಣ, ಅದನ್ನ ಹೇಳ್ಬೇಕತ್ ನೋಡೋಣ. ಅದೇನೋ ಅಂತಾರಲ್ಲಪ್ಪ ಅಣ್ಣ. ಅಣ್ಣ ಅಣ್ಣ ಅನ್ನಕಂದೆ ಮಾಮ ಅನ್ಬೇಕು. ಐ ಲವ್ ಯು. ಒನ್ಸ್ ಮೋರ್ ಇನ್ನೊಂದು ಅದು ಗೊತ್ತಾಗಲಿಲ್ಲ. ಅದು ಯಾಕೋ ನೋಡ್ರಿ ಇಲ್ಲಿ ನಿಮ್ ಫ್ರೆಂಡ್ಸ್ ಏನು ರೆಸ್ಪಾನ್ಸ್. ರೆಡಿ ರೆಡಿ ಅಕ್ಕ ಕೂಡ ರೆಡಿ 1 2 3 ಸ್ಟಾರ್ಟ್. ಅಣ್ಣ ಅಂದ್ರೆ ಮತ್ತೆ ಮಾಮ ಅಂದ್ರೆ ಬರೀ ಅಣ್ಣನ ಬರಕೈತಿ. ಹೇಳಿ ಮಾಮ. ಮಾಮ ನೀ ಇಷ್ಟ ಹಿಂಗ್ ನಾಚ್ಕೊಂತ ಅಂದ್ರ ನಮ್ಮ ಅಕ್ಕ ಅಂತರು ಬಾಳ ಅಂದ್ರ ವಾಂಡ. ಇದಕ್ಕೆ ಎಲ್ಲ ನಮ್ಮ ಅಕ್ಕನ ಕೈಯಾಗ ಇನ್ಮೇಲೆ ಬಹಳ ಬಂಗಾರ ನೀನು ಅನ್ನೋದಕ್ಕೆ. ಐ ಲವ್ ಯು. ಹೆಸರೇನು? ಪೂಜಾ. ನಾನಂತರ ಏನ್ ಜರಿತಾರ ಯಾಕೋ ನಮ್ಮ ಹೊರ ಸ್ವಲ್ಪ ಜಾಸ್ತಿ ನಾಚಾಗತ್ತಾರ. ಐ ಲವ್ ಯು ವೀರು. ಸೊ ಗೈಸ್ ಬೇಸಿಕಲಿ ಏನಾಗ್ತಿದೆ ಅಂದರೆ ಇವಾಗ ಅವ್ರದ್ದು ಊಟ ಮಾಡ್ತಾರೆ. ಸೊ ಊಟ ಮಾಡೋಕ್ಕೂ ಮುಂಚೆ ಇವಾಗ ಅಡುಗೆ ಮಾಡಿರ್ತಾರಲ್ಲ ಅವರು ಲೈಕ್ ಸರ್ವ್ ಮಾಡಿರೋರು ಯಾರೇ ಆಗಲಿ ಅವರು ಈ ಥರ ಡಿಮ್ಯಾಂಡ್ ಮಾಡ್ತಾರೆ, ಖುಷಿಯಾಗಿ ಕಾಣಿಕೆ ಕೊಡಿ ನಮಗೆ ಅಂತ. ಸೊ ನಮ್ಗೆ ಕೊಡೋವರೆಗೂ ನಾವು ಈ ಥರ ಲೈಕ್ ಓಪನ್ ಮಾಡಲ್ಲ ಅಂತ ಏನೋ ಸೀನ್ ನಡೀತಾ ಇತ್ತು. ಆ್ಯಂಡ್ ದೆನ್ ಕೊಟ್ಟಿದ್ದು ಆಯಿತು, ಕ್ಯಾಮ್ರಾಮ್ಯಾನ್ ಕೂಡ ಇಸ್ಕೊಂಡಿದ್ದಾಯಿತು ಗೈಸ್. ಸೊ ಫೈನಲಿ ಇವಾಗ ಅವ್ರದ್ದು ಊಟದ ಸೆಷನ್ ನಡೀತಾ ಇದೆ. ಹುಗ್ಗಿ ಉಣ್ಬೇಕು ಮೊದಲ. ಹುಗ್ಗಿ ಉಣ್ಬೇಕು. ಲಾಸ್ಟ್ ಒಮ್ಮೆ ಲೆಕ್ಕ ಮಾಡಿ ತೊಗೊಂಡು ಓದೋದಾಗ ಮನೆಯವ್ರು ನೀವು ಊಟ ಮಾಡಿಸೋದ ಸುಮ್ಮನೆ ನಿಮ್ಮನ್ನು ನಾಟಕ So then basically we need the photo shoot session and we had some of that. ನನ್ನ ತಂಗಿ ಡವ್ ಮಾಡ್ತಾ ಇದ್ಲು ಕ್ಯಾಮ್ರಾ ಇಟ್ಕೊಂಡು, ಬಟ್ she also clicked some of the good pictures of mine. I'll try to post. So next DJ ಆಡಿರೋದ್ರಿಂದ ಡ್ಯಾನ್ಸ್ ಮಾಡ್ತಾ ಇದ್ವಿ ನಾವು ಹೊರಗೆ. ಸೊ ಎಲ್ಲ ಆಯಿತು. ಆ್ಯಂಡ್ ಇವಾಗ ಆ ಹೆಣ್ಣಿನ ಕಡೆಯವರು ಆಯರ್ ಥರ ಏನೋ ಮಾಡ್ತಾರೆ ಗಂಡಿನ ಕಡೆಯವ್ರಿಗೆ. ಸೊ ಅಪ್ಪ ಅಮ್ಮ ಹೋಗಿ ಕೂತ್ಕೊಂಡು ಮಾಡಿಸ್ಕೊತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಸೊ ನಾವು ಹಾಗೆ ಸ್ವಲ್ಪ ರೆಸ್ಟೆಲ್ಲ ಮಾಡಿಕೊಂಡು ಸುಮ್ಮನೆ ವಿ ಆರ್ ಚಿಲ್ಲಿಂಗ್ ಗೈಸ್. ನೋಡ್ತಾ ಇದ್ದೀರಾ ಎಲ್ಲ ಕಡೆ ಲೈಕ್ ಜನ ಎಲ್ಲ ಹೋದರು, ಮುಗೀತು ಫಂಕ್ಷನ್. ಇಟ್ ಕೇಮ್ ಟು ದ ಎಂಡ್ ಆ್ಯಂಡ್ ಅವತ್ತಿನ ಸೆಷನ್ಸ್ ನಡೀತಾ ಇದೆ. ಸೊ ಒಂದು ಕಡೆ ಎಲ್ಲ ಪ್ರಿಪ್ರೇಷನ್ ಆಗಿರೋದೆಲ್ಲ ಸ್ಟಾಪ್ ಆಗಿ ರೀಪ್ರಿಪ್ ಆಗ್ತಿದೆ. ಸೊ ಎಲ್ಲ ಪ್ಯಾಕಪ್ ಆಗ್ತಾಯಿದೆ.
ಫುಲ್ ಸುಸ್ತು ಗೈಸ್ ಸರ್ 15 ದಿವಸ ಒಂದು ಮಂತ್ ಮಂತಿಂದ ಫೈನಲಿ ಫ್ರೀ ಬನ್ನಿ everything is getting packed up. ಅವರು ಅಡ್ತಿಗೆ ಅಂತ ಏನಿಲ್ಲ ಮೆಹಂದಿಗಿಂದ ತಗೋಬೇಕು ಇದ್ಯಾರು ವಿಡಿಯೋ ಮಾಡತ್ತೀನಿ ನಿನಗ ಬಾ ಬಾ ಅಂತ ನೀ ಬರಲಿಲ್ಲ ಅದಕ್ಕೆ ನೇರ್ ಕಲಿಸಿಲ್ಲ ಅವ್ನ ಅಣ್ಣ ನೇರ್ ಕಲಿಸ್ಬೇಕು ಹೋಗಿದ್ದೆ ಎಲ್ಲಿ ಹೋಗ್ತಾನೆ ಅಂತ ಅದಕ್ಕಲ್ಲ ಗುಡ್ದಾಡಿ ಇದು ಮಾಡಕ್ಕೆ ಸ್ಟಾರ್ಟ್ ದಂಪತಿಗಳು ಆಶೀರ್ವಾದ ತಗೋತಾ ಒಳ್ಳೇದಾಗ ಮಗ ಅಲ್ಲ 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 ಸೊ ಡ್ಯಾಡಿ ಎಲ್ಲ ಮುಗೀತು ಸುಸೂತ್ರವಾಗಿ ಎಲ್ಲ ಫಂಕ್ಷನ್ ಮುಗೀತು ಮದುವೆ ಸಮಾರಂಭ ಮುಗಿಸಿ ಈಗ ಬೀಗರ್ನ ತೋರಿಸ್ಕೊಡುವಂಥ ಟೈಮು ಈವೆಂಟ್ ಅವ್ರ ಗಾಡಿ ರೆಡಿಯಾಗಿ ನಿಂತಿದೆ ನೋಡಿ ಅವ್ರ ಗಾಡಿ ರೆಡಿಯಾಗಿ ನಿಂತಿದೆ ಈಗ ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ ಬೀಳ್ಕೊಡೋ ಏನ ಏಕೆ ಸೊ ನೋಡ್ತಾ ಇದ್ದೀರಾ ಮದುಮಗಳು ಇವಾಗ ಮದುವೆ ಎಲ್ಲ ಮುಗಿಸ್ಕೊಂಡು ಅವ್ರ ತವ್ರ ಮನೆಗೆ ಹೋಗ್ತಾರೆ ಆ್ಯಂಡ್ ಇದು ಡಿಫ್ರೆಂಟ್ ಅನಿಸ್ತಾ ಇರ್ಬೋದು ನಿಮಗೆ ಬಿಕಾಸ್ ನಮ್ಮ ಸೈಡೆಲ್ಲ ಈ ಥರ ಇದೆ ಬ್ಯಾಂಗ್ಳೂರಲ್ಲಿ ಈ ಥರ ಇಲ್ಲ ಅಂದ್ಕೊಳ್ತೀನಿ ಆ್ಯಂಡ್ ಸೊ ಅವ್ರನ್ನ ಇವಾಗ ಕಳಿಸ್ಕೊಡೋ ಟೈಮ್ ಆ್ಯಂಡ್ ಶಿ ವಿಲ್ ಕಮ್ ಬ್ಯಾಕ್ ಬೈ 2 to 3 days ಗೈಸ್ ಅಂದರೆ ತವ್ರ ಮನೆಗೆ ಹೋಗಬೇಕು ಆ್ಯಂಡ್ ಆದಮೇಲೆ ಪೂಜೆ ಫಂಕ್ಷನ್ಸ್ ಅಂತ ಇರುತ್ತಲ್ಲ ಮತ್ತೆ ಸೊ ಅದಕ್ಕೆ ವಾಪಸ್ ಬರ್ತಾರೆ. ಸೊ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಆ್ಯಂಡ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ನೆಕ್ಸ್ಟ್ ಡೇ ಆ್ಯಂಡ್ ವಿ ಸ್ಟಾರ್ಟ್ ಅಪ್ ವಿತ್ ಆರ್ ವರ್ಕ್ಸ್ ನಾರ್ಮಲ್ ಯೂಶಲಿ ಹೌಸ್ ಹೋಲ್ಡ್ ವರ್ಕ್ಸ್ ಆ್ಯಂಡ್ ನೆಕ್ಸ್ಟ್ ಏನೇನಾಯಿತು ಅಂತ ನಾನು ಹೋಗ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಮದುವೆ ಸೀನ್ ಇಲ್ಲಿಗೆ ಮುಗೀತು. ಸಾರಿ ಫಾರ್ ದ ಡಿಲೇ ಆಫ್ ದಸ್. ಥ್ಯಾಂಕ್ ಯು ಸೋ ಮಚ್.